ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಮಗು ಬಿಟ್ಟು ತಾಯಿ ಪರಾರಿಯಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಬೇಬಿಜಾನ್ ಸದ್ದಾಂ ಮೊಹಮ್ಮದ್ ಸೈಯದ್ಗಳನ್ನ ಬಂಧಿಸಲಾಗಿದೆ. ಅಂದರೆ ತಾಯಿ ತನ್ನ ಮಗುವನ್ನ ಬಿಟ್ಟು ಪರಾರಿಯಾಗಿದ್ದು, ದಾದ ಬಳಿಕ ಮಾರನೇ ದಿನ ಮಗು ಮೃತಪಟ್ಟಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ತಾಯಿ ಬೇಬಿಜಾನ್ಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಗರ್ಭದಲ್ಲಿ ಮಗು ಅಡ್ಡ ತಿರುಗಿದ್ದಕ್ಕೆ ಹೆರಿಗೆ ಬಳಿಕ ಮಗು ಬಿಟ್ಟು ಪರಾರಿಯಾಗಿದ್ದಾಳೆ. ಅಡ್ಡ ತಿರುಗಿದ್ದ ಮಗು ಹುಟ್ಟಿದ್ರೆ ಕುಟುಂಬಕ್ಕೆ ಕೇಡು ಅಂತ ತಾಯಿ ಮಗುವನ್ನ ಬಿಟ್ಟು ಹೋಗಿರುವಂತ ಅಮಾನವೀಯ ಘಟನೆ ಇದು. ತಾಯಿ ಬಿಟ್ಟು ಹೋದ ಬಳಿಕ ಆಸ್ಪತ್ರೆಯಲ್ಲೇ ಆ ಕಂದಮ್ಮ ಮೃತಪಟ್ಟಿತ್ತು. ಮೂಢ ನಂಬಿಕೆಯಿಂದ ಅನಿಷ್ಟ ಪದ್ಧತಿಗೆ ಹಸುಳೆ ಬಲಿಯಾಗೋಯ್ತು. ತಾಯಿಯ ಆರೈಕೆ ಸಿಗದೆ ಇರೋದ್ರಿಂದ ಹಸುಗೂಸು ಬಲಿಯಾಯಿತು ಅನ್ನುವಂಥ ಆರೋಪ ಕೇಳಿಬಂದಿದೆ. ಆಕೆಯನ್ನ ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ, ಕೋರ್ಟ್ಗೂ ಹಾಜರುಪಡಿಸಿದ್ರು. ಆಕೆಗೆ ಈಗ 14 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. ಪ್ರಕರಣ ಏನಿದು ಅಂತ ನೋಡುವುದಾದ್ರೆ, ಡಿಸೆಂಬರ್ 8ನೇ ತಾರೀಕು ಈಕೆ ಹೆರಿಗೆಗೆ ಅಂತ ಬಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ಲು. ಡೆಲಿವರಿ ಕೂಡ ಆಯಿತು. ಆದರೆ ಈ ಮಗು ಹುಟ್ಟಿದ ತಕ್ಷಣ ಕುಟುಂಬಕ್ಕೆ ಕೇಡಾಗುತ್ತೆ ಅನ್ನುವಂಥ ಒಂದಷ್ಟು ಮೂಢನಂಬಿಕೆ ಆಕೆ ತಲೆಯಲ್ಲಿತ್ತು. ನೋಡಿ, ಮನೆಯಲ್ಲಿ ಯಾರೇ ಈ ಮಗು ಹುಟ್ಟೋದು ಬೇಡ, ಮನೆಗೆ ಕೆಡುಕಾಗುತ್ತೆ ಅಂತ ವಿರೋಧಿಸಿದ್ರು ಕೂಡ ತಾಯಿ ಮಗುವನ್ನು ಉಳಿಸ್ಕೊಳ್ಳುವಂಥ ಸಾಕಷ್ಟು ಪ್ರಯತ್ನ ಮಾಡ್ತಾಳೆ. ಆದರೆ ಇಲ್ಲಿ ಉಲ್ಟಾ, ತಾಯಿನೇ ಮನೆಗೆ ಕೆಡುಕಾಗುತ್ತೆ ಅನ್ನುವಂಥ ಕಾರಣಕ್ಕೆ ಮಗುವನ್ನು ಬಿಟ್ಟು ಪರಾರಿಯಾದಂಥ ಘಟನೆ ಇದು. ಸದ್ಯಕ್ಕೆ ಡಿಸೆಂಬರ್ 8ನೇ ತಾರೀಕು ಏನೀಕೆ ಆಸ್ಪತ್ರೆಗೆ ದಾಖಲಾಗಿದ್ಲು. ಅದಾದ ಬಳಿಕ ಡೆಲಿವರಿ ಆದ ಬಳಿಕ ಮಗುವನ್ನು ಬಿಟ್ಟು ನಾಪತ್ತೆ ಆಗಿದ್ಲು. ಮಗು ಹುಟ್ಟಿದಾಗ 735 ಗ್ರಾಂ ಮಾತ್ರ ತೂಕ ಇತ್ತು. ಹೀಗಾಗಿ ತೀವ್ರ ನಿಗಾ ಘಟಕಕ್ಕೆ ಶಿಫ್ಟ್ ಮಾಡಲಾಗಿತ್ತು. ಡಿಸೆಂಬರ್ 9ನೇ ತಾರೀಕು ವೈದ್ಯರಿಗೆ ಹೇಳ್ದೆ ಕೇಳದೆ ಈಕೆ ಪರಾರಿಯಾಗ್ಬಿಟ್ಟಿದ್ಲು. ಬೇಬಿಜಾನ್ ಅನ್ನುವಂಥ ಮಹಿಳೆ ತನ್ನ ಅತ್ತೆ ಜೊತೆಗೆ ಆಸ್ಪತ್ರೆಯಿಂದ ಎಸ್ಕೇಪ್ ಆಗಿದ್ಲು. ಈ ಪಾಪಿ ತಾಯಿ ಪರಾರಿಯಾದ ಮಾರನೇ ದಿನನೇ ತಾಯಿ ಆರೈಕೆ ಇಲ್ಲದೆ ಪಾಪ ಆ ಮಗು ಮೃತಪಟ್ಟಿತ್ತು 10ನೇ ತಾರೀಕು. ಅದಾದ ಬಳಿಕ ಇದಕ್ಕೆ ಸಂಬಂಧಪಟ್ಟಂತೆ ಬಿಮ್ಸ್ ಆಸ್ಪತ್ರೆ ಸಿಬ್ಬಂದಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರು. ಬೈಲಹೊಂಗಲದಲ್ಲಿ ಈಕೆಯನ್ನು ಪೊಲೀಸರು ಅರೆಸ್ಟ್ ಮಾಡಿದ್ರು. ಇವತ್ತು 4ನೇ JMFC ಕೋರ್ಟ್ಗೆ ಹಾಜರುಪಡಿಸಿದ್ರು. ಆ ವಿಚಾರಣೆಯ ಸಂದರ್ಭದಲ್ಲಿ ಪೊಲೀಸರು ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಟ್ಟಿದ್ದಾರೆ. 14 ದಿನಗಳ ಕಾಲ ಈಕೆಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಆರೋಪಿ ತಾಯಿಯನ್ನ ಈಗ ಹಿಂಡಲಗ ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ ಪೊಲೀಸರು. ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ. ಶ್ರೀಧರ್, ಈ ಕೇಸ್ಗೆ ಸಂಬಂಧಪಟ್ಟಂತೆ ತಾಯಿ ಈಗ ನಿಷ್ಠುರವಾಗಿ ಕಾಣಿಸ್ತಾ ಇರುವಂಥದ್ದು. ಸದ್ಯಕ್ಕೆ ಆಕೆಯನ್ನ ಅರೆಸ್ಟ್ ಮಾಡಿ ಹಿಂಡಲ್ಗ ಜೈಲ್ಗೂ ಕೂಡ ಶಿಫ್ಟ್ ಮಾಡಿದ್ದಾರೆ. 14 ದಿನ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ. ಇಲ್ಲಿ ಕೇಳಿ ಬರ್ತಾ ಇರುವಂಥ ಗಂಭೀರ ಆರೋಪ ಅಂದರೆ, ತಾಯಿ ಈ ಅನಿಷ್ಟ ಪದ್ಧತಿಗೆ ಮೂಢನಂಬಿಕೆಗೆ ಒಳಗಾಗಿ ಮಗುವನ್ನು ಬಿಟ್ಟು ಪರಾರಿಯಾಗಿದ್ಲು ಅಂತ. ಆ ಮಗು ಕೂಡ ಈಗ ಮೃತಪಟ್ಟಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡೋದಾದ್ರೆ. ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಕನ್ನಮ್ಮನನ್ನು ಬಿಟ್ಟು ತಾಯಿ ಅತ್ತೆಯೊಂದಿಗೆ ಪರಾರಿಯಾಗಿರ್ತಕ್ಕಂಥ ಪ್ರಕರಣ ಇದೆ. ಈ ಪ್ರಕರಣ ಈಗ ಹೊಸ ತಿರುವು ಪಡೆದುಕೊಂಡಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ಒಂದು ಪ್ರಕರಣದ ಆರೋಪಿಯಾಗಿರ್ತಕ್ಕಂಥ ಏನು ಕಂದಮ್ಮನ ತಾಯಿ ಏನಿದೆ ಬೇಬಿಜಾನ್ ಸದ್ದಾಂ ಮೊಹಮ್ಮದ್ ಸೈಯದ್ ಅವರನ್ನ ಈಗಾಗಲೇ ಬೆಳಗಾವಿ APMC ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಯಾಕಂದ್ರೆ ಡಿಸೆಂಬರ್ 8ನೇ ತಾರೀಕು ಏನು ಸಂಜೆ 8 ಗಂಟೆಗೆ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಗೆ ಬಂದಂತ ಬೇಬಿಜಾನ್ ಒಂದು ಆಸ್ಪತ್ರೆಯಲ್ಲಿ ದಾಖಲಾಗಿ ಏನು ಹೆರಿಗೆಯನ್ನ ಮಾಡಿಸ್ಕೊಳ್ತಾಳೆ. ಹೆರಿಗೆ ಮಾಡಿಸಿದ ಬಳಿಕ ಬೇಬಿಜಾನ್ ಅನ್ನ ವಾರ್ಡ್ಗೆ ಶಿಫ್ಟ್ ಮಾಡಲಾಗುತ್ತೆ. ಮಗುವಿನ ಏನು ತೂಕ ಕಡಿಮೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ತೀವ್ರ ನಿಗಾ ಘಟಕಕ್ಕೆ ಮಗುವನ್ನ ಏನು ಶಿಫ್ಟ್ ಮಾಡಲಾಗುತ್ತೆ. ಆದ್ರೆ 24 ಗಂಟೆಯಲ್ಲೇ ಬೇಬಿಜಾನ್ ತನ್ನ ಅತ್ತೆಯೊಂದಿಗೆ ಆಸ್ಪತ್ರೆಯನ್ನು ಬಿಟ್ಟು ಪರಾರಿಯಾಗಿರ್ತಾಳೆ. ತದನಂತರ ಆ ಮಗು ಏನಂದ್ರೆ 48 ಗಂಟೆ ಅಂದ್ರೆ ಡಿಸೆಂಬರ್ 10ನೇ ತಾರೀಕು ಆ ಮಗು ಏನು ಚಿಕಿತ್ಸೆ ಫಲಕಾರಿ ಆಗತ್ತೆ. ಉಸಿರಾಟ ತೊಂದರೆ ಇರೋ ಕಾರಣಕ್ಕಾಗಿ ಮತ್ತು ತೂಕ ಕಡಿಮೆ ಇದ್ದಂತ ಹಿನ್ನೆಲೆಯಲ್ಲಿ ಮಗು ಏನಂದ್ರೆ ಏನು ಹಸುನಿಗಿರುತ್ತೆ. ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಏನು APMC ಪೊಲೀಸ್ ಹೇಳಿದರೆ, ಆ ಒಂದು CCTV ಮತ್ತು ಆ ಒಂದು ತಾಯಿಯ ಏನು ಪ್ರಾಥಮಿಕ ಮಾಹಿತಿ ಇತ್ತು, ಮಾಹಿತಿಯನ್ನು ಆಧರಿಸಿ ಪರಿಶೀಲನೆ ನಡೆಸಿದ ಬಳಿಕ ನಿನ್ನೆ ಅಷ್ಟೇ ಆ ಒಂದು ಕುಟುಂಬದ ತಾಯಿಯಾದಂತ ಮಗುವಿನ ತಾಯಿಯಾದಂತ ಬೇಬಿಜಾನ್ ವಶಕ್ಕೆ ಕರ್ಕೊಂಡ್ ಬರ್ತಾರೆ. ತಡರಾತ್ರಿ ಕರ್ಕೊಂಡು ಬಂದ ಬಳಿಕ ಆಕೆಯನ್ನು ವಿಚಾರಣೆ ಒಳಗಪಡಿಸಿದ ಬಳಿಕ ಒಂದು ಆಘಾತಕಾರಿ ಅಂಶ ಇಲ್ಲಿ ಬೆಳಕಿಗೆ ಬರುತ್ತೆ. ಅದೇನಂದ್ರೆ ತಾಯಿಯ ಗರ್ಭದಲ್ಲಿ ಮಗು ಏನು ಅಡ್ಡಲಾಗಿತ್ತು. ಹಾಗಾಗಿ ಈ ಮಗು ಒಂದು ಅಡ್ಡಲಾಗಿದ್ರೆ ಆ ಒಂದು ಇಡೀ ಕುಟುಂಬಕ್ಕೇನೆ ಒಂದು ಏನಂದ್ರೆ ಕಂಟಕಗಳಾಗುತ್ತೆ ಅನ್ನೋಂತ ಒಂದು ಮೂಢನಂಬಿಕೆಗೆ
ಆ ಒಂದು ಮೂಢನಂಬಿಕೆಗೆ ಬಲಿಯಾಗಿ ಒಂದು ಹಸು ಏನು ಆ ಒಂದು 6.5 ತಿಂಗಳಲ್ಲೇನೆ ಆ ಮಗುವಿನ ಹೆರಿಗೆಯನ್ನು ಮಾಡಿಸುವಂತದ್ದು, ಜೊತೆಗೆ ತನಗೆ ನೋವು ಆಗ್ತಿದೆ ಅಂತ ಸುಳ್ಳು ಹೇಳಿ ಒಂದು ಹೆರಿಗೆಯನ್ನು ಮಾಡಿಸಿರ್ತಕ್ಕಂಥ ಅಂಶ ಕೂಡ ಇಲ್ಲಿ ಬೆಳಕಿಗೆ ಬಂದಿರ್ತಕ್ಕಂಥದ್ದು. ಜೊತೆಗೆ ಏನಂದ್ರೆ ಆ ಒಂದು ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಒಂದು ತಾಯಿಯನ್ನ ಪೊಲೀಸರು ಏನು ಅರೆಸ್ಟ್ ಮಾಡಿ ನ್ಯಾಯಾಲಯದ ಮುಂದೆ ಕೂಡ ಹಾಜರುಪಡಿಸಿದ್ರು. ನ್ಯಾಯಾಲಯ ಈಗಾಗಲೇ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಈಗ ಒಪ್ಪಿಸಿರ್ತಕ್ಕಂಥದ್ದು. ಆರೋಪಿತ ತಾಯಿಯನ್ನ ಈಗಾಗಲೇ ಹಿನ್ನೆಲೆ ಜೈಲಿಗೆ ಈಗಾಗಲೇ ಶಿಫ್ಟ್ ಮಾಡಲಾಗಿದೆ. ಇಲ್ಲಿ ಒಂದು ಅಂಶ ನಾವು ನೋಡ್ಬೇಕೇನಂದ್ರೆ ಸೌಖ್ಯ ಕೇವಲ ಈ ಒಂದು ಮೂಢನಂಬಿಕೆ ತಾಯಿಯಲ್ಲೇ ಮಾತ್ರ ಇತ್ತಾ, ಅಥವಾ ಆ ಒಂದು ಏನು ಮಗುವಿನ ತಾಯಿ ಜೊತೆಗೆ ಅತ್ತೆ ಮಾವ ಮತ್ತು ಗಂಡನಲ್ಲಿ ಕೂಡ ಆ ರೀತಿಯ ಒಂದು ಏನು ಮೂಢನಂಬಿಕೆ ಇತ್ತ ಅನ್ನುವಂಥದ್ದು ಕೂಡ ಇಲ್ಲಿ ಸಾಕಷ್ಟು ಒಂದು ಏನು ಅನುಮಾನ ಎಡೆ ಮಾಡಿಕೊಡ್ತಾ ಇದೆ. ಅದ್ರ ಜೊತೆಗೆ ಈ ಒಂದು ಹುಟ್ಟಿದ ಮಗು ಏನಿದೆ, ಮೂರನೇ ಮಗು ಕೂಡ ಹೆಣ್ಣು ಮಗು ಆಗಿರ್ತಕ್ಕಂಥದ್ದು ಸೌಖ್ಯ. ಈ ಹಿಂದೆ ಅವರಿಗೆ 2 ಏನು ಹೆರಿಗೆ ಆಗಿರ್ತಕ್ಕಂಥ ಹಿನ್ನೆಲೆ ಅವೆರಡು ಮಕ್ಕಳು ಯಾವ ಇದ್ವು ಅನ್ನೋದು ಕೂಡ ತನಿಖೆ ಆಗ್ಬೇಕು. ಹೆಣ್ಣು ಮಗು ಅನ್ನೋ ಕಾರಣಕ್ಕಾಗಿ ಏನಾದ್ರು ಈ ರೀತಿ ಮಾಡಿದ್ರೆ, ಅಥವಾ ಮಗು ಅಡ್ಡಲಾಗಿದೆ ಅನ್ನೋ ಕಾರಣಕ್ಕಾಗಿ ಈ ರೀತಿ ಮಾಡಿದ್ರೆ ಅನ್ನೋದು ಕೂಡ ಇದು ಇನ್ನು ಪೊಲೀಸರ ಸಂಪೂರ್ಣ ತನಿಖೆ ಬಳಿಕ ಗೊತ್ತಾಗಲಿದೆ ಸೌಖ್ಯ. ಓಕೆ, ಥ್ಯಾಂಕ್ ಯು ಶ್ರೀಧರ್ ಡೀಟೇಲ್ಸ್ಗೆ.